ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಲಾಸ್ಟ್ ವೀಕ್ದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ನನಗೆ ತುಂಬಾ ಆಫೀಸ್ ಕೆಲಸನೂ ಮತ್ತು ಹೊರಗಡೆ ಟ್ರಾವೆಲ್ ಮಾಡೋ ಕೆಲಸಗಳು ಇದ್ದಿದ್ದರಿಂದ ವ್ಲಾಗ್ಸು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಐಕ್ಲೌಡ್ ಸ್ಟೋರೇಜ್ ಕೂಡ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರೆ ಟೈಮೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ನಲ್ವ ಧನುರ್ಮಾಸ ಅಂತ ಹೇಳಿ, ಅದರಿಂದ ನನಗೆ ತುಂಬಾ ಟೈಮ್ ಸಿಕ್ತು. ಸೊ ಅದಕ್ಕೆ ಇವತ್ತೇ ಎಲ್ಲ ವ್ಲಾಗ್ಸು ಕಂಪ್ಲೀಟ್ ಮಾಡಿಬಿಡೋಣ, ಸ್ಟೋರೇಜ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಯಾಕಪ್ಪ ಇದೆಲ್ಲ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಆ್ಯಕ್ಚುಲಿ ಪಾಪು ಆದಮೇಲೆ ನಮಗೆ ಒಂದು ಟೈಮೇ ಇಲ್ಲ ಥರ ಫೀಲ್ ಆಗ್ತಿತ್ತು. ನನಗಂತೂ ಎಸ್ಪೆಷಲಿ ಯಾವಾಗ ನೋಡಿದ್ರೂ ವರ್ಕ್ ಥರನೇ ಫೀಲ್ ಆಗ್ತಿತ್ತು. ಮಗು ಬಂದಮೇಲೆ ಆ್ಯಕ್ಚುಲಿ ಸ್ಟ್ರೆಸ್ಸು ಜಾಸ್ತಿನೇ ಆಗುತ್ತೆ. ಅದು ಹೌಸ್ ವೈಫ್ ಆದರೂ ಆಗಿರಲಿ ಅಥವಾ ವರ್ಕಿಂಗ್ ಮದರ್ ಆದರೂ ಆಗಿರಲಿ. ಆ್ಯಕ್ಚುಲಿ ವರ್ಕಿಂಗ್ ಮದರ್ ಆಗಿರೋದು ತುಂಬಾ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾಗುತ್ತೆ. ಮನೆಯಲ್ಲೂ ಕೆಲಸಗಳನ್ನ ನಿಭಾಯಿಸ್ಕೊಂಡು ಆಫೀಸ್ ಕೆಲಸನೂ ನೋಡಿಕೊಂಡು ಮತ್ತು ಇದು ವ್ಲಾಗಿಂಗ್ ಬೇರೆ ಇರುತ್ತೆ, ಅದನ್ನು ಬೇರೆ ನೋಡ್ಕೊಳ್ಬೇಕಾಗತ್ತೆ. ಒಂಥರ ಟೆನ್ಷನ್ ಥರನೇ ಫೀಲ್ ಆಗುತ್ತೆ. ಬಟ್ ಈ ಟೆನ್ಷನ್ಗಳಿಂದ ನಾವು ದೂರ ಇರಬೇಕಂದ್ರೆ ಸ್ವಲ್ಪ ಟಿಪ್ಸ್ಗಳು ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಟಿಪ್ಸ್ನ ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ಮೇ ಬಿ ನೀವೇನಾದರೂ ಹೊಸ ತಾಯಿ ಆಗಿದ್ದರೆ ಅಥವಾ ಪೇರೆಂಟ್ಸ್ ಆಗಿದ್ದರೆ ನಿಮಗೆ ಈ ಪಾಯಿಂಟ್ಸು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಔಟ್ ಆಫ್ ಮೈ ಎಕ್ಸ್ಪೀರಿಯೆನ್ಸು ನಾನು ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಚಿಕ್ಕ ಚಿಕ್ಕ ಟಿಪ್ಸು ನಮಗೆ ಯಾವಾಗಲೂ ಹೆಲ್ಪ್ ಆಗೇ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳು 1 year ಬಿಲೋ ಇರೋವಾಗ ನಾವು ಎಲ್ಲಿ ಬೇಕಾದರೂ ಅವ್ರನ್ನ ಮಲಗಿಸ್ಬಿಟ್ಟು ಏನಾದರೂ ಕೆಲಸ ಇದ್ದರೆ ಮಾಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ನೋಡೋದಕ್ಕೆ ಹೇಳ್ಬೋದು. ಬಟ್ ಅವ್ರು ಟಾಡ್ಲರ್ಸ್ ಆದಾಗ ಅಂದರೆ ನಡೆಯೋದಕ್ಕೆ ಶುರು ಮಾಡಿದ್ರೆ ಅವ್ರು ಓಡಾಡ್ತಾನೆ ಇರ್ತಾರೆ, ಅದನ್ನೆತ್ತು ಬಿಸಾಡ್ತಾರೆ, ಇದನ್ನೆತ್ತು ಬಿಸಾಡ್ತಾರೆ, ಅವ್ರು ಹಿಂದುಗಡೆನೇ ಇರಬೇಕಾಗುತ್ತೆ. ದೇವ್ರೇ, ನನ್ನ ಪುಟಾಣಿ ಸಾತ್ವಿಕ್ ಅಂತೂ ಸೀರಿಯಸ್ಲಿ ಸಖತ್ತು ಚೂಟಿಯಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ಒಳ್ಳೆ ಪಾದ್ರಸ ಥರ ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇರ್ತಾನೆ. ಅವನ್ನ ಹಿಡಿಯೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಇನ್ನು ನಾವು ಮಕ್ಕಳಿಗೆ ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ ಅಂತ ಪದೇ ಪದೇ ಹೇಳ್ತಾ ಇದ್ರೆ ಅವ್ರಿಗೆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಅದಕ್ಕಿಂತ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ವಸ್ತುನ ಅವ್ರ ಕೈಗೆ ಸಿಗದಿರೋ ಅಂತ ಜಾಗದಲ್ಲಿ ಇಡೋದೇ ಬೆಸ್ಟು. ಅದಕ್ಕೆ ನಾವು ನಿನ್ನೆ ಫಿಶ್ ಟ್ಯಾಂಕ್ನ ಟೆರೆಸ್ಗೆ ಶಿಫ್ಟ್ ಮಾಡಿದ್ವಿ ಅಲ್ಲ, ಅದರಿಂದ ನಮಗೂ ಭಯ ಇರಲ್ಲ ಮತ್ತು ಅವನಿಗೂ ಆಟಾಡೋದಕ್ಕೆ ಮನೆಯಲ್ಲಿ ಸ್ಪೇಸ್ ಸಿಗುತ್ತೆ. ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅಪಾಯಕಾರಿ ವಸ್ತುಗಳನ್ನ ದೂರ ಇಡೋದೇ ಬೆಸ್ಟು. ಇನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅಂಥ 2ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲ್ನ ಸಿಗದಿರೋ ಅಂಥ ಜಾಗದಲ್ಲಿ ಅಂದರೆ ಹೈಟಾಗಿರೋ ಜಾಗದಲ್ಲಿ ಇಡೋದು ಬೆಸ್ಟು. ಯಾಕೆಂದರೆ ಮಕ್ಕಳು ಮೊಬೈಲ್ನ ನೋಡಿದ್ರೆ ಸಾಕು, ಅದನ್ನು ಆಟ ಸಾಮಾನು ಅಂತ ಹೇಳ್ಬಿಟ್ಟು ಎತ್ತಿ ಬಿಸಾಡ್ಬಿಡ್ತಾರೆ. ನನ್ನ ಚಿನ್ನು ಮೊಬೈಲು ರಿಪೇರಿಗೆ ಬಂದಿದ್ದೆ, ಅದಕ್ಕೆ ಈಗ ನಾವೊಂದು ರೂಲ್ಸ್ ಮಾಡಿದ್ದೀವಿ, ಮೊಬೈಲ್ ಆಗಲಿ ಅಥವಾ ರಿಮೋಟ್ ಆಗಲಿ ಯೂಸ್ ಮಾಡ್ದಿರೋವಾಗ ಅದನ್ನು ಪಾಪುಗೆ ಸಿಗದಿರೋ ಅಂಥ ಎತ್ತರವಾಗಿರೋ ಅಂಥ ಶೆಲ್ಫ್ ಮೇಲೆ ಇಟ್ಬಿಡ್ಬೇಕು ಅಂತ. ಇನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಮಕ್ಕಳೇನಾದರೂ ಜಾಸ್ತಿ ತುಂಟಾಟ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬೋರ್ ಆಗ್ತಿದೆ ಅಂತ ಅರ್ಥ. ಅವರು ಕರೆಂಟ್ಲಿ ಮಾಡ್ತಿದ್ದಾರಲ್ಲ ಆ ವಿಚಾರನ ಬಿಟ್ಟು ಬೇರೆ ಕಡೆ ಅವ್ರ ಫೋಕಸ್ನ ಮತ್ತು ಗಮನನ ಸೆಳೆದ್ರೆ ಡೆಫಿನೆಟ್ಲಿ ಅವರು ಆಟ ಮಾಡೋದು ಕಡಿಮೆ ಮಾಡ್ತಾರೆ. ಇನ್ನು ಲಾಸ್ಟ್ ವೀಕು ಸಂತೆಗೆ ಹೋದಾಗ ಡ್ರೈ ಫಿಶ್ ತಂದಿದ್ವಿ. ಸೊ ನೆಕ್ಸ್ಟು ಮಾರನೇ ದಿವಸನೇ ಡ್ರೈ ಫಿಶ್ ಮಾಡಿದರು. ಅಮ್ಮಂಗೂ ನಮ್ಮ ಮನೆಯವ್ರಿಗೂ ಡ್ರೈ ಫಿಶ್ ಅಂದರೆ ಇಷ್ಟ ಆಗುತ್ತೆ, ನಾನು ತಿನ್ನೋದಿಲ್ಲ. ಈಗ ತೊಗರಿಕಾಯಿ ಸೀಸನ್ ಇರೋದ್ರಿಂದ ತೊಗರಿಕಾಯಿ ಜೊತೆಯಲ್ಲಿ ತರಕಾರಿ ಹಾಕ್ಬಿಟ್ಟು ಡ್ರೈ ಫಿಶ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ಈ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ 2 ಮತ್ತು ಜೀರಿಗೆ ಮೆಣಸು ಹಾಕ್ಕೊಂಡು ಅದಕ್ಕೆ ಟೊಮ್ಯಾಟೊ 3 ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಅಥವಾ ಫ್ರಿಜ್ಜಲ್ಲಿಟ್ಟು ನೀವು ಚೆನ್ನಾಗಿ ಜಜ್ಜಿರೋ ಅಂಥ ತೆಂಗಿನಕಾಯಿನೇ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಇದು ಮಸಾಲೆನ ಚೆನ್ನಾಗಿ ಹುರ್ಕೊಂಡು ಅಚ್ಕಾರದ ಪುಡಿ 2 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, 1 ಗಡ್ಡೆ ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಬೇಕು. ಇದು ಬಿಸಿ ಇದೆಯಲ್ಲ ಹಾರೋದಕ್ಕೆ ಬಿಟ್ಬಿಡಬೇಕು, ಸೈಡಲ್ಲಿ ಇಟ್ಕೊಳ್ಬೇಕು. ಮತ್ತು ಬೇಯಿಸ್ಕೊಂಡಿರೋ ಅಂಥ ತೊಗರಿ ಕಾಳನ್ನ ಇದರಲ್ಲಿ ಹಾಕ್ಕೊಳ್ಬೇಕು.
ಅಮ್ಮ ಆ್ಯಕ್ಚುಲಿ ತರಕಾರಿಗಳನ್ನ ಎಲ್ಲ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕುಕ್ಕರಲ್ಲಿ ಇಡೋದಕ್ಕೆ ಇಷ್ಟಪಡೋದಿಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಾವು ಇಲ್ಲಿ ತರಕಾರಿ ಏನು ತೊಗೊಂಡಿದ್ದೀವಿ ಅಂದರೆ ಮೂಲಂಗಿ, ಸೋರೆಕಾಯಿ, ಆಮೇಲೆ ಬದನೆಕಾಯಿ, ಆಲೂಗಡ್ಡೆ, ತೊಗರಿಕಾಯಿ ಇದೆಲ್ಲದನ್ನು ನೀರು ಹಾಕಿ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಇನ್ನು ಮಿಕ್ಸಿಗೆ ರುಬ್ಬವಾಗ ಚೂರು ಬೆಂದಿರೋಂಥ ಕಾಳು ಹಾಕ್ಕೊಂಡ್ರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಅಂತ. ಸೊ ಮಿಕ್ಸಿ ಈ ರೀತಿ ಮಾಡ್ಕೊಳ್ಬೇಕು. ಆಲ್ರೆಡಿ ಬೆಂದಿರೋ ಅಂಥ ತರಕಾರಿಗೆ ಈ ಮಸಾಲೆನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಡ್ರೈ ಫಿಶ್ನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಡ್ರೈ ಫಿಶ್ಶು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಡ್ರೈ ಫಿಶ್ನ ತಲೆ ಎಲ್ಲ ತೆಗೆದುಬಿಟ್ಟು ಸೆಪ್ರೇಟ್ ಮಾಡಿಕೊಂಡು ಅದನ್ನು ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಬಿಸಿ ಮಾಡ್ಕೊಂಡಿರುವಂಥ ನೀರಲ್ಲಿ 2-3 ನಿಮಿಷ ಬಿಟ್ಬಿಟ್ಟು 2-3 ಸತಿ ತೊಳ್ಕೊಳ್ಬೇಕು. ಜಾಸ್ತಿ ಉಜ್ಜಬಾರ್ದು, ಯಾಕಂದರೆ ಅದು ಮೇಲೆ ಬಂದ್ಬಿಡುತ್ತೆ. ಫಿಶ್ಶು ಸಾಫ್ಟ್ ಇರುತ್ತಲ್ವ, ಸೊ ತುಂಬಾ ಕುದಿಯೋ ಅಂಥ ನೀರು ಕೂಡ ಹಾಕಬಾರ್ದು. ಅದಾದಮೇಲೆ ವಾಶ್ ಮಾಡಿದ್ಮೇಲೆ ಆಲ್ರೆಡಿ ಕುದೀತಾ ಇರೋವಂಥ ಸಾಂಬಾರಿಗೆ ಈ ಡ್ರೈ ಫಿಶ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಪರಿಮಳ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಸೋರೆಕಾಯಿ ಮತ್ತು ಮೂಲಂಗಿ ಡೆಫಿನೆಟ್ಲಿ ಇರಲೇಬೇಕು, ಇದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದ್ರ ಜೊತೆ ಮುದ್ದೆ ಇತ್ತು ಅಂದರೆ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಮ್ಮ ಏನು ಮಾಡ್ತಾರೆ ಅಂದರೆ ಡ್ರೈ ಫಿಶ್ ಹಾಕೋದಕ್ಕೆ ಮೊದಲೇ ತೊಗರಿಕಾಯಿ ಸಾರು ನನಗೆ ಕೊಟ್ಬಿಡ್ತಾರೆ. ಅದಾದಮೇಲೆ ಅವರು ಅದನ್ನು ಸೆಪ್ರೇಟಾಗಿ ಎತ್ತಿಟ್ಕೊಂಡು ತಿಂತಾರೆ. ಬಟ್ ಆ ಘಮ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಫಿಶ್ ಸಾಂಬಾರ್ ಥರ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನು ಲಾಸ್ಟ್ ಸಂಡೇ ನಮ್ಮ ಅಮ್ಮನ ಫ್ರೆಂಡು ಗೀತಾ ಆಂಟಿ ಮನೆಗೆ ಹೋಗಿದ್ವಿ. ತುಂಬ ದೂರ ಅಂದರೆ ದೂರ ಅವ್ರ ಮನೆ. ನೆಲಮಂಗಲ ಸೈಡು ಯಾವುದೋ ಒಂದು ಊರು ಹೇಳಿದ್ರು. ಯಪ್ಪ ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. ನಾವು ಹೋಲ್ ಸಂಡೇನೇ ಅಲ್ಲೇ ಹೋಯ್ತು ಅಂತ ಹೇಳ್ಬೋದು. ಸುಮಾರು 2 ವರ್ಷದಿಂದ ಕರೀತಿದ್ದಾರೆ ಅವ್ರ ಮನೆಗೆ. ಆ್ಯಕ್ಚುಲಿ ಅವರು ಗೃಹ ಪ್ರವೇಶಕ್ಕೂ ಹೋಗ್ಬಿಟ್ಟು ಬೇಗನೆ ಬಂದ್ಬಿಟ್ಟಿದ್ವಿ ನಾವು. ಟೈಮೇ ಸಿಕ್ಕಿರಲಿಲ್ಲ ಮತ್ತೆ ಹೋಗೋದಕ್ಕೆ. ನಮ್ಮ ಪುಟಾಣಿ ಇದ್ನಲ್ವಾ, ಅವನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸತಿ ಟೈಮ್ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಟೈಮು ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಗೀತಾ ಆಂಟಿ ಲಂಚು ಕೂಡ ಪ್ರಿಪೇರ್ ಮಾಡಿದರು. ಚಿಕನ್ ಬಿರಿಯಾನಿನೂ ಮತ್ತು ಮೊಟ್ಟೆ ಕೋಳಿ ಸಾಂಬಾರು, ಕಬಾಬ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಸೊ ಎಲ್ಲನೂ ಮಾಡಿಬಿಟ್ಟು ರೆಡಿಯಾಗಿ ಇಟ್ಕೊಂಡಿದ್ರು. ಆಂಟಿ ಮಾತ್ರ ಬಡಿಸ್ತಾನೇ ಇರ್ತಾರೆ ತಿನ್ನು ಅಂತ. ಬಟ್ ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ಅವರು ತಿರ್ಗಂಚ್ ಮರುಗಂಚಿ ಅಂತ ಹೇಳ್ತಾರೆ, ಆ ಟೈಮಲ್ಲಿ ಅವ್ರ ಮನೆಗೆ ಕರೆದಿದ್ರು. ಆಗ ಕೂಡ ಅದೇ ಮಾಡಿದ್ದು ಆಂಟಿ. ತುಂಬ ಚೆನ್ನಾಗಿ ಮಾಡಿದರು. ಕೋಳಿ ಪಲಾವ್ ಮಾಡಿದ್ದೀನಿ ಲಕ್ಷ್ಮಿ, ತಿನ್ನು ಅಂತ ಹೇಳ್ತಾಯಿದ್ರು. ಆ ಕೋಳಿ ಪಲಾವನ್ನ ವರ್ಡು ಫಸ್ಟು ಆಂಟಿ ಬಾಯಲ್ಲೇ ನಾನು ಕೇಳಿದ್ದು. ಸಖತ್ತಾಗಿತ್ತು ಮಾತ್ರ. ಅಷ್ಟು ಎಫರ್ಟ್ಸ್ ಹಾಕಿ ನಮಗೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ರು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಪುಟಾಣಿನೂ ಅಷ್ಟೇ, ಅವ್ರ ಹತ್ರ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಮನೆಯವ್ರ ಹತ್ರನೂ ಟಾರ್ಚರ್ ಮಾಡಿ ಕೆಳಗಡೆ ಎಲ್ಲ ಹೋಗಿ ಮಣ್ಣಲ್ಲಿ ಆಟಾಡ್ಕೊಂಡು ಬಂದ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಅಮ್ಮ ಅವ್ರ ಫ್ರೆಂಡ್ನ ಮೀಟ್ ಮಾಡಿದ್ದಕ್ಕೆ ತುಂಬಾ ಖುಷಿಪಟ್ಟರು. ಇನ್ನು ಅವ್ರ ಮನೆಯಿಂದ ನಮ್ಮ ಮನೆ ತಲುಪೋಷ್ಟೊತ್ತಿಗೆ 2.5 to 3 hours ಆಗಿಬಿಡುತ್ತೆ. ಅದಕ್ಕೆ ಆಂಟಿ ಹೋಗಿ ಏನು ಅಡುಗೆ ಮಾಡ್ತೀರಾ ಅಂತ ಹೇಳಿ ಪಾಪ ಊಟ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ರು. ನಮ್ಮ ಪುಣ್ಯ ಕರೆಕ್ಟಾಗಿ ಮನೆಗೆ ಬಂದು ಸೇರೋಷ್ಟೊತ್ತಿಗೆ 10 ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು. ಇನ್ನು ಅವ್ರು ಊಟ ಕೊಟ್ಟು ಕಳಿಸಿಲ್ಲ ಅಂದರೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ತಿನ್ನೋಷ್ಟೊತ್ತಿಗೆ ಲೇಟ್ ಆಗ್ತಿತ್ತು, ಇಲ್ಲ ಹೊರಗಡೆನೇ ತಿನ್ಕೋಬೇಕಾಗಿತ್ತು. ಓವರ್ ಆಲ್ ಡೇ ಬೆಸ್ಟ್ ಆಗಿತ್ತು. ಬಟ್ ಓನ್ಲಿ ಒನ್ ಥಿಂಗ್ ಏನಂದರೆ ನಮ್ಮ ಪುಟಾಣಿನ ಸೇವ್ ಮಾಡೋಕ್ಕೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಕೈ ಕೊಟ್ಬಿಟ್ಟು ಬೇರ್ಲಿಗೆ ಏಟಾಗ್ಬಿಟ್ಟು ಸಖತ್ ಪೇನ್ಫುಲ್ ಆಗಿತ್ತು. ಸೀರಿಯಸ್ಲಿ ಅದೊಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ಡೇ ಆಸಮ್ ಆಗಿತ್ತು ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.